ಹೌದು ಅಲ್ಲ ಅಲ್ರಿ, ಯಾರು ಕೊಲೆ ಮಾಡಿದಂತ ಗೊತ್ತಾದ ನಾವು ಸಂತೋಷ ಆಗಲ್ವನ್ರಿ? ಕೊನೆಗೂ ಸಿಕ್ರಲ್ಲ ಕಳ್ರು ಅಂತ ಏನೋ. ಅಲ್ಲ ಅಲ್ಲ ಹಲೋ 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 ನನ್ನ ಇಂಟೆನ್ಷನ್ನು ಅಬ್ಬಾ ಕೊನೆಗೂ ಕೊಲೆಗಾರ ಸಿಕ್ತ. ಹೌದು, ಅವನು ಹೇಳಿದ್ ನಿಜ ಆಗಿದ್ದು. ಕೊಲೆಗಾರ ಸಿಕ್ಬಿಟ್ಟಿದ್ರೆ ಸಂತೋಷ ಅಲ್ವೇನ್ರಿ? ಅದು ಹಬ್ಬ, ದೊಡ್ಡ ರಿಲೀಫು ಅಂತ ನೀವ್ ಅನ್ಕೊಳ್ತಿದ್ದೀರಿ. ಓಹೋ, ನೀವೇನ ಅವಾಗಿಂದ ಹಿಂಗೆಲ್ಲ ಹಿಂಗೆ. ನಾನು ಹೇಳಿದ್ದು ಉತ್ತರ ಇಷ್ಟೇ. ಅದರೊಳಗೆ ಆ ಥರ ಇಂಟೆನ್ಷನ್ ಇಲ್ಲ, ನಿಮಗೆ ಯಾಕೆ ಸಂತೋಷವಾಗುತ್ತದೆ, ಮುತ್ತನ್ನು ಕೊಟ್ಟಿರಾ, ಸರಿ ಗೊತ್ತಾಯ್ತದೆ ಸ್ವಾಮಿ, ಜನ ಕೇಳಿಸ್ಕೊಳ್ತಿದ್ದಾರೆ. ಹೇಳಿ ನೆಕ್ಸ್ಟ್ ಏನ್ರಿ? ಹೌದು ಇದೆ, ಹೌದು, ಅವರ ಬಗ್ಗೆಲ್ಲ ಅನುಮಾನಗಳಿವೆ. ಹೌದು ಹೌದಂತೆ. ಹಾ, ಏನಿಲ್ಲ, ಅದೇ ಫೋನ್ ಕಾಲ್ ಹೇಳಿದ, ಅವ್ರನ್ನ ನೋಡಿಲ್ಲ ನಾನು. ಅಲ್ಲ, ಅವರು ಹೋರಾಟ ಮಾಡ್ತಿದ್ರಲ್ವಾ, ಹೋರಾಟ ಮಾಡ್ತಿದ್ರೆ ಪ್ರಶ್ನೆ ಕೇಳ್ತಿದ್ದಾರೆ, ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದೀವಿ ಅಲ್ರಿ. ಅದನ್ನೇ ಮತ್ತೆ ಹೇಳ್ತಾ ಇದೀನಿ, ಉತ್ತರ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ನಿಮಗೆ ಬೇಕಾ ತಿರುಗಿಸ್ಬೇಡ. ಇಲ್ಲ, ನಾವು ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಮಟ್ಟಣ್ಣ ಅವರು, ಸಮೀರ್ ಏನೋ ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ವಿ. ನಮ್ಗೆ ಪರಿಚಯ ಇಲ್ಲ, ಆಗ್ತಾ ಇದೆ. ಅವರೇ ಫೋನ್ ಮಾಡಿದ್ರು ಅಂತ ಹೇಳಿದ್ವಿ. ಅದನ್ನ ಕರ್ಕೊಂಡು SIT ಗೆ ನೋಡಿ, ಇವ್ರು ಕರೆಸಿ ಇವ್ರು ಫೋನ್ ಮಾಡ್ಸೋದು, ಇದು ಮಾಡಿ ಅಷ್ಟೇ, ಮುಗಿದು. ನನಗೇನು ಗೊತ್ತು? ಹೌದು, ಇದು ಈಗ ಬಂದಿದೆ, ಈಗ ಚಾರ್ಜ್ ಶೀಟ್ ನಲ್ಲಿ ಇದೆ ಅಂತಿದ್ದಾರೆ. ಅಲ್ಲ, ಗಮನ ಅವಲ್ಲ, ನಮ್ಗೆ ಯಾಕಿರುತ್ತೆ ಅವಾಗ? ಈಗ ತಾನೇ ಬಂದಿರೋದು ಅದು. ಅಲ್ರಿ, ನಮ್ಗೇನ್ರಿ ಗೊತ್ತು? ಯಾವ ವಲಯ? ಯಾವ ವಲಯ? ಯಾರು? ಅದು ವಲಯ ಅಲ್ಲ ಸ್ವಾಮಿ, ಅಲ್ಲ. ಅಯ್ಯೋ, ಚೆನ್ನಾಗಿ ಕೇಳ್ತಿರಿ ಪ್ರಶ್ನೆ. ನಮಗ್ ಗೊತ್ತಿಲ್ಲ ಇವಾಗ ಅದು. ನೋಡಿ, ಒಂದ್ ನಿಮಿಷ. ಇವಾಗ ಚಾರ್ಜ್ ಶೀಟ್ ನಲ್ಲಿ ಏನೋ ಇದೆ, ಅದು ಕೋರ್ಟ್ ನಲ್ಲಿ ಇದೆ, ಹೇಳ್ತಾರೆ. ಬಿಡಲ್ಲ ಯಾರನ್ನೂ ಅವರು, ಕೋರ್ಟ್ ಯಾರನ್ನೂ ಬಿಡಲ್ಲ. ಅಂತ ಹೇಳಿ ಯಾಕಾಗಿಲ್ಲ? ಅದನ್ನ ಕೋರ್ಟ್ ಹೇಳಿದ್ರು, ನಾವು ಪ್ರಶ್ನೆ ಮಾಡ್ಬೇಕು. ನಾವ್ ಏನ್ ಮಾಡ್ಬೇಕು? ಕಾನ್ಸ್ಪಿರಸಿ ಆಂಗಲ್ ಇದೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕಂದ್ರೆ, ಅಲ್ಲ, ಒಂದ್ ನಿಮಿಷ, ಕೊಲೆಗಳು ನಡೆದಿರೋದು ನಿಜ, ಕೊಲೆಗಾರರೆಲ್ಲೋ ಇದ್ದಾರೆ. ಇದು ಎರಡರ ಜೊತೆ ಒಂದು ವೇಳೆ ಯಾರಾದರೂ ಧರ್ಮಸ್ಥಳಕ್ಕೆ ಧಕ್ಕೆ ತರಬೇಕು ಅಂತಾನೆ ಕಾನ್ಸ್ಪಿರೇಷನ್ ಮಾಡಿದ್ರೆ ಅದು ಇನ್ನೊಂದು ಕ್ರೈಮ್. ಇಟ್ಸ್ ಎ ವೆರಿ ಬಿಗ್ ಕ್ರೈಮ್. ಇಟ್ ಇಸ್ ಎ ಬಿಗ್ ಕ್ರೈಮ್. ಅವ್ರ ಪರ್ಸನಲ್ ಅಜೆಂಡಾ ಅಲ್ವೋ, ಇಟ್ ಈಸ್ ಹರ್ಟಿಂಗ್ ದ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್. ಇಟ್ ಇಸ್ ಎ ಬಿಗರ್ ಕ್ರೈಮ್. ಆ ಕಾನ್ಸ್ಪಿರಸಿ ಇದೆ ಅನ್ನೋದಾದ್ರೆ SIT ರಿಪೋರ್ಟ್ ಕೊಟ್ಟಿದ್ರೆ ಯಾಕೆ ಆಕ್ಷನ್ ತಗೊಳ್ತಿಲ್ಲ? ಕಾರಣ ಇರಬೇಕು, ಆಗ್ಲಿ, ಅದು ಆಗ್ಬೇಕು, ಕೊಲೆಗಾರರನ್ನು ಕಂಡುಹಿಡಿಬೇಕು ಅಲ್ವಾ? ಆಗ್ಬೇಕದು. ಒಂದು ವೇಳೆ ಅದೇ ನೋಡಿ, ಕೇಳಿದ್ರಲ್ಲ ಬಿಡದಿಗೆ ಹೋಗ್ತೀರಾ ಅಂತ. ನಾವು ಜಾಗರೂಕವಾಗಿರೋದಂಗೆ ಮಾಡ್ದಂಗೆ ಮಾಡ್ತಾರೆ, ತಕ್ಕಂತ ಮಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಯೋಚನೆ ಹೇಳ್ಬೇಕು. ಅದಕ್ಕೆ ಮುಂಚೆ ನನಗೆ ಗೊತ್ತಿಲ್ಲ, ಮೀಡಿಯಾಕ್ಕೆ ಬಂದ್ಮೇಲೆ ಬರ್ತಾ ಇರೋದು ನಾನು. ಪ್ರಕಾಶ್ ರೈ ಹೆಸರು. ಅದು we have to wait till the court and the SIT decides. ಹೌದು, ಅದಕ್ಕೆ ವೇಟ್ ಮಾಡ್ಬೇಕಾ ಬೇಡ? ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಈವನ್ ನಾವು ಡೋಂಟ್ ಟೇಕ್ ಡಿಸಿಷನ್. ನೋಡಿ, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನಮಗೆ ಬಂದಿರೋದು ಮಾಹಿತಿ ಚಾರ್ಜ್ ಶೀಟ್ ಹಾಕಿದೆ ಅಂತ. ಅವ್ರು ಇನ್ನೂ ಆಕ್ಷನ್ ತಗೊಳ್ತಾ ಇಲ್ಲ, ಅದು ಏನು ಕಾರಣ ಇರಬೇಕು. ವೇಟ್ ಪ್ಲೀಸ್, ವಿ ಶುಡ್ ಹ್ಯಾವ್ ಪೇಷನ್ಸ್, ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ SIT, ವೆರಿ ಗುಡ್ ಆಫೀಸರ್, ವೆರಿ ಗುಡ್ ಆಫೀಸರ್. ಯಾರಿಗೂ ಬಗ್ಗದ ಆಫೀಸರ್ ಮೊಹಾಂತಿ ಅವರು, ಯಾವ ಪ್ರೆಷರ್ಗೂ ಬಗ್ಗದೇ ಇರೋರು ಅವರು. ದೇರ್ ಮಸ್ಟ್ ಬಿ ಸಮಥಿಂಗ್, ಬಿಕಾಸ್ ವುಮೆನ್ಸ್ ಕಮಿಷನ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ, ಬಂಡ್ಲೇಗುಡ್ಡ ರಿಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಜ್ ಶೀಟ್ ಹಾಕಿ, ಅದು ಎಲ್ಲ ಮಾಡಿದ್ದಾರೆ ನೋಡಿ ಅವರು.
ಇವಾಗ ಅದನ್ನೇ ತರದೇ ಮಾತಾಡಿದ್ ನಾನೀಗ. ಅಲ್ರಿ, ಚಿನ್ನಯ್ಯನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವನು ಇಷ್ಟು ಹಣ ವೇಸ್ಟ್ ಮಾಡಿದ್ದಾನೆ, ಪೊಲೀಸರ ಟೈಮ್ ವೇಸ್ಟ್ ಮಾಡಿದ. ಅದಕ್ಕಿಂತ ಹೆಚ್ಚು ಒಂದು ನಂಬಿಕೆ ಹುಟ್ಟಿಸ್ಬಿಟ್ಟವ ಜನರಿಗೆ. ಅಪ್ಪ ಇದು ಕೊನೆ ಕಾಣುತ್ತೆ, ಆ ಮಂಜುನಾಥ ಸ್ವಾಮಿಯ ಇದಕ್ಕೆ ಹೆಸರು ತಪ್ಪುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅಂತ. ಹೆಂಗೆ ಎಷ್ಟು ಚಾನೆಲ್ಗಳು ಜನ ಪಾಪ ಎಲ್ಲ ಬಿಟ್ಟು ನೋಡ್ತಾ ಇದ್ರು. ಅದೆಲ್ಲ ಮೋಸ ತಾನೆ ಅದು, ಅಲ್ವಾ? ಸ್ಟ್ಯಾಂಡ್ ಬೈ ಆಗೋದ್ರಲ್ಲಿ ಅವನು ಬಿಗಿನಿಂಗ್ ನಲ್ಲಿ ಹೇಳಿದ್ನಲ್ಲ, ತಗೊಂಡು ಕೊಟ್ಬಿಟ್ಟೆ. ಆಮೇಲೆ ಅವರೇ ಹೇಳೋದು ಅವನು ಚೇಂಜ್ ಆಗಿದ್ದಾನೆ ಅಂತ. ಅವನ ಕಳ್ಳ ಇನ್ನು ಅವನು ನಂಬಂಗಿಲ್ಲ. ಏನು ಓದಿ ಯಾವ ಡೇಟ್ ಇಲ್ಲ. ನಿಮಗಿರೋ ಮಾಹಿತಿನ ಕೊಡಿ, ಆ ಮಾಹಿತಿ ಡಾಕ್ಯುಮೆಂಟ್ಸ್. ನನಗೆ ಗೊತ್ತಿಲ್ರಿ, ನನಗೆ ನೆನಪಿದೆ. ನನಗೆ ಆದ್ರೆ ನಾನು SIT ಹತ್ರ ಹೆಂಗ್ ಹೋಗ್ಬೇಕು? ಮೊಹಾಂತಿ ಅವರಿದ್ರು ಹೇಳಿದ್ದೀನಿ. ನೀವು ಹೇಳೋ 14 ಮಾಹಿತಿ ಇದೆಯಲ್ಲ, ನಾನು ಹೇಳ್ತಿದ್ದೀನಿ. ನಿಮ್ಮ ಮಾಹಿತಿ ತಪ್ಪಾಗಿದೆ, ಅದ್ರ ತಪ್ಪು ಅಂತ ನೀವು ಪ್ರೂವ್ ಮಾಡ್ಬಿಡಿ. ನಮಗೆ ಆ ಡೇಟು ನೋಡಿ, ಅವನು ಮಾತಾಡಿದ್ದು ನಿಜ, ನಾನು ಮೊಹಾಂತಿಗೆ ಹೇಳಿದ್ದು ನಿಜ ಇಮಿಡಿಯೇಟ್ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇಲ್ಲ ಆಯ್ತಾಯ್ತು ಅಷ್ಟಾಯ್ತು ಮಾತನೇ ದಿನ ನನಗೆ ಆಯ್ತು ಬಿಡ್ರಿ. ಒಂದು ಬಂದ ತಕ್ಷಣ ಕೂತ್ಕೊ ಹೋಗ್ಬಿಡ್ರಿ ನೀವು. ನೋಡಿ ಮತ್ತೆ ಮತ್ತೆ ನೀವು ಒಂದು ಡೇಟ್ ಹೇಳಿ, ಆ ಡೇಟ್ ನಮ್ಮ ಬಾಯಿಂದ ತೆಗಿಸ್ಬಿಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನೋ 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 ಡೋಂಟ್ 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 ಡು ದಟ್ ಪ್ಲೀಸ್. ದಯವಿಟ್ಟು ಡೋಂಟ್ ಮಿಸ್ ಮಾಡ್ಬಿಡ್ತೇನೆ. ನೋ ನೋ ಸರ್, ನೋ ಸರ್, ನೋ ಸರ್. ನೀವು ಹೇಳಿದ ತಕ್ಷಣ ಮತ್ತೆ ಡೇಟ್ ಹೇಳ್ಬಿಡಿ. ಐ ಡೋಂಟ್ ನೋ ದಟ್ ಡೇಟ್. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಚಿನ್ನಯ್ಯ ಫೋನ್ ಮಾಡ್ದ, ನಾನು ಮೋಹಂತಿಗೆ ಫೋನ್ ಮಾಡಿದೆ. ಕ್ಲಿಯರ್. 14 ಅವ್ರು 17. ಹಂಗಾರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಅದನ್ನ ಬರೀರಿ. ಅದನ್ನ ನಿಮ್ಮ ಮಾಹಿತಿಯ ಪ್ರಕಾರ ಕೋರ್ಟ್ ನಲ್ಲಿ ಹಾಕಿ, ಪ್ರಕಾಶ್ ರೈ ಹೇಳ್ತಿರೋದು ಸುಳ್ಳು, ಅವ್ರು ಮೊಹಂತಿ, ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ ಬರೀರಿ. ಡೋಂಟ್ ಟ್ರೈ ಟು ಡೋಂಟ್ ಟ್ರೈ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಐ ಆನ್ಸರ್ ದಟ್. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಲೆಟ್ ದ ಕೋರ್ಟ್ ಡಿಸೈಡ್. ಫಸ್ಟ್ ಯಾರು ಅಂತ ಹೇಳಿ ಮೊದಲು. ನಾವು ಅದಾಗ್ರಿ. ಒಂದ್ ವೇಳೆ ಪಾಸಿಟಿವ್ ಆದ್ರೆ ಹೋರಾಟ ಬೇರೆ ತರ ಇರುತ್ತೆ, ಒಂದ್ ವೇಳೆ ನೆಗೆಟಿವ್ ಆದ್ರೆ ಬೇರೆ ತರ ಇರುತ್ತೆ. ಅಕಾರ್ಡಿಂಗ್ ಟು ದ ಜಡ್ಜ್ಮೆಂಟ್ ತಾನೇ ರೀ ಮಾಡ್ಬೇಕು. ನಾನು ಇಲ್ಲೇ ಇರ್ತೀನಿ ರೀ ದೇಶದಲ್ಲಿ, ಕೊನೆ ತನಕ ಇರ್ಲೇಬೇಕು. ನನ್ ಬದುಕೆ ಹಂಗೆ ದೇಶದಲ್ಲಿ. ಯಾಕೆ ಚೆನ್ನಾಗಿದ್ದೀರಿ ನೀವುಗಳೆಲ್ಲ. ಯಾವ ವಲಯ ಹೋರಾಟದಲ್ಲ, ದೇಶದಲ್ಲ. ಸಾಕು. ಎನಿಥಿಂಗ್ ಎಲ್ಸ್ ರಿಗಾರ್ಡಿಂಗ್ ದಿಸ್? ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಮುಗೀತು. ಇಲ್ಲ, ನೋಡೇ ಇಲ್ರಿ, ಇವತ್ತಿಂದ ಭೇಟಿ ಆಗಿಲ್ರಿ. ಅದೇ ಗೊತ್ತಿಲ್ಲ ಅಂತಿದ್ದೀನಲ್ರಿ. ಎಲ್ಲಾರು ಕಾಲ್ ಮಾಡ್ತಾರೆ, ಅವರು ಕಾಲ್ ಮಾಡಿದ್ದಾರೆ. ಬಿಡಿ. ಲಾಟ್ ಆಫ್ ಪೀಪಲ್ ಕಾಲ್ ಮೀ. ಐ ವಿಲ್ ಪಿಕ್ ಅಪ್ ದ ಕಾಲ್. ಓಕೆ. ಅಲ್ಲಲ್ರಿ, ಅಲ್ಲ ಮತ್ತೆ ಹಲೋ. ನೇರ ಪ್ರಶ್ನೆ ಅವನು ಕೇಳ್ದ, ನಾನು ಪೊಲೀಸ್ಗೆ ಹೋಗಿ ಹೇಳ್ಬೋದಾ? ದಯವಿಟ್ಟು ಹೇಳೋ. ನನಗೆ ಹೇಳ್ಬೇಡ, ನೀನ್ ನನಗೆ ಹೇಳ್ಬೇಡ. ಬಿಕಾಸ್ ನಾನು ಪೊಲೀಸ್ ಆಫೀಸರ್ ಅಲ್ಲ. ನೀನು ಹೋಗಿ ಹೇಳು. ಹೌದು, ಊರು ಕೊಂಡಾಡುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅರ್ಥ ಏನಂದ್ರೆ, ನಾವು ಇಷ್ಟು ದಿನ ಸೌಜನ್ಯನಿಗೆ ಅನ್ಯಾಯ ಆಗ್ತಿದ ತಕ್ಷಣ ಒಬ್ಬನ ಯಾರೋ ಬರ್ತಾನೆ. ಅದು ನಿಜ ಆದ್ರೆ ನಮ್ಗೆ ರಿಲೀಫ್ ಅಲ್ವೇನ್ರಿ? ಒಳಗಾರ ಯಾರು ಅಂತ ಗೊತ್ತಾಗತ್ತಲ್ರಿ. ಅಂದ್ರೆ ನೀವು ಸಂತೋಷ ಆಗಲ್ವ ಯಾರು ಕಂಡ್ರೆ ಸಿಕ್ಕರೆ? ಮಾತೆಲ್ಲ ತಿಳಿಸ್ಕೋಬೇಡಿ ಸುಮ್ಮನೆ. ಎನಿಬಡಿ ಎಲ್ಸ್? ನನಗೆ ಗೊತ್ತಿಲ್ಲ ಸರ್ 200 ಕೋಟಿ. ನೆಕ್ಸ್ಟ್ ಟೈಮ್ ಏನಾದ್ರೆ 400-500 ಕೋರ್ಸ್ ಮಾಡೋಣ. ಅವನು ಹೇಳಿದಾನೆ, ಅವನೇ ಇಷ್ಟೊಂದು ಏನಾಯ್ತು ಅಂತ ಅವನೇ ಹೇಳಿದ್ದ. ಅಲ್ಲ, 200 ಕೋಟಿ ರೂಪಾಯಿ ಅವನು ಯಾರು ಹೇಳಿರ್ತಾರೋ ಯಾರಿಗೆ ಗೊತ್ತು. I think we have finished. I think I have played. Any more clarifications? No. ಈ ಪಾಠ anything else? That's it. Thank you for the question. ನ್ಯೂಸ್ ಫಸ್ಟ್,
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.